Yes. ಮುಟ್ಟನಾ? ನನಗೆ ದಯಮಾಡಿ ತಿನ್ನಿಸ್ಬೇಡಿ, ಸಾಕಾಗ್ಬಿಟ್ಟಿದ್ದೀನಿ. ಅಧ್ಯಕ್ಷರಿಗೆ ತಿನ್ನಿಸ್ಬೇಡಿ ಇದನ್ನ ಪೂರ ಟಿಶ್ಯೂ ಪೇಪರ್ ತಗೊಂಡಿವ್ನೆ ಆಯ್ತಲ್ಲ. ಮನಸ್ಸಿದೀವಿ ಎಲ್ಲಾರನ್ನು. ಗಣೇಶಣ್ಣ ಚೆನ್ನಾಗಿದ್ದೀರಾ? ಏನು ಇದ್ದೀರಾ? ಆಯ್ತು, ಇಂಥ ಬೈಸ್ಕಡೆಗೆ ಬಂದಿದ್ದೀನಿ ಅನ್ಸುತ್ತೀವಿ. ಈಸಿ ಪೈಸೆ ಅವತ್ತು ನನ್ ಹೊರಟವನು ಇದ್ದಿದ್ದಂಗೆ ಹೊಟ್ಟೆ ಸಮಸ್ಯೆ ಆಗ್ಬಿಟ್ಟು ಇವ್ದು ಯಾಕೆ ಬ್ಯಾಡ್ಲಕ್ಕು ಅವ್ರು ಮಿಸ್ ಆಗ್ಬಿಟ್ಟು ಬತ್ತಿ ಬಿಡೋದು ಹೇಳಿದಿರಲ್ಲ. ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಇದ್ದೆ. ಜಪಾನಲ್ಲೆಲ್ಲ ಯಾರು ಇವ್ರಿಗೆ ಸ್ವೀಪರ್ಸ್ ಗೀಪರ್ಸ್ ಅಂತ ಕರಿಯಂಗೆ ಇಲ್ಲ. ಅಲ್ಲಿ ಇವರೆಲ್ಲ ಹೈಜಿನಿಕ್ ಇಂಜಿನಿಯರ್ಸ್ ಅಂತ ಇವ್ರು ಕರೆಯೋದು, ಹೈಜಿನಿಕ್ ಇಂಜಿನಿಯರ್ಸ್ ಅಂತ ಕರೆಯೋದಲ್ಲಿ. ಇವ್ರಿಗೆ ಯಾರ್ದು ಸ್ವೀಪರ್ ಗೀಪರ್ ಅಂತ ಅಲ್ಲಿ ಕರಿಯಂಗಿಲ್ಲ ಅಂತ. ಸೊ ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಿರೋ ಜನ ಇದ್ದಾರೆ. ಇವ್ರಿಗೆ ಯಾವುದೋ ಅದು ಶಾಪನೋ ಮತ್ತೊಂದು ಏನೋ ಒಂದು ಸಮಾಜದಲ್ಲಿ ಹುಟ್ಟಿದೀವಿ ಅನ್ನೋ ಒಂದೇ ಕಾರಣಕ್ಕೆ ಮನುಷ್ಯರು ತರ ಗೌರವಿಸದಲ್ಲೇ ಒಂದು ದೂರ ಇಡೋ ಒಂದು ಪ್ರಯತ್ನಗಳು ಸಾವಿರಾರು ವರ್ಷಗಳಿಂದ ಆಗ್ಬಿಟ್ಟಿದೆ. ಅದೆಲ್ಲ ಇವಾಗ ಬದಲಾವಣೆ ಆಗಿದೆ. ಎಲ್ಲರೂ ಒಪ್ಕೊಂತಾ ಇದ್ದಾರೆ, ಎಲ್ಲರೂ ಹತ್ರ ಕರ್ಕೊಂತ ಇದ್ದಾರೆ. ಮೊನ್ನೆ ಅಷ್ಟೇ ಮೋಹನ್ ಭಾಗವತ್ ಅವರು, ನಮ್ಮ RSS ಮುಖ್ಯಸ್ಥರು, ಅವರು ಅದನ್ನ ಹೇಳಿದ್ರು. ಇದಕ್ಕೆ ಮೊದಲು ಸುದರ್ಶನ್ ಅಂತ ಅವರು ಮುಖ್ಯಸ್ಥರು, ಅವರು ಅವತ್ತು ಹೇಳಿದ್ರು, ಈ ದೇಶದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕಂದ್ರೆ ಈ ಒಂದು ದಲಿತ ವರ್ಗನ ಜೊತೆಲಿ ಕರ್ಕೊಂಡು ಹೋಗ್ದಲ್ಲಿ ಯಾವುದೇ ಬದಲಾವಣೆ ಮಾಡಕ್ಕಾಗಲ್ಲ. ಹಾಗಾಗಿ ಅಂಬೇಡ್ಕರ್ ಅವತ್ತು ಏನ್ ಹೇಳಿದ್ರು, ಆ ಪದಗಳನ್ನ ಎಲ್ಲ ಇವತ್ತು ಎಲ್ಲರೂ ಕಾಯ್ಬೇಕಾಗೈತೆ. ಹಾಗಾಗಿ ಅಂಬೇಡ್ಕರ್ ಅವರ ಯೋಚನೆ, ಅದಕ್ಕೂ ಮೊದಲು ಬಸವಣ್ಣ ಜನಸಂಘ ಅಂತ ಏನ್ ಹಿಂದಿಂದ ಇತ್ತು, ಅದ್ರಾಗೆಲ್ಲ ಹೋರಾಟ ಕಟ್ಟಿದವರು, ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೊಂಡಿದ್ದಂಥವ್ರು ನಮ್ಮ ಗುರುರಾಜ್ ಸಾಹೇಬರು. ಅವರು ಇವತ್ತು ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ. ತಾವೆಲ್ಲ ನೋಡಿದ್ದೀರ. ಇವತ್ತು ದಿನೋತ್ಸವನ್ನ ಬಡವರ ಸೇವೆಗೋಸ್ಕರವಾಗಿ, ಬಡವರ ಅಂತಃಕರಣವನ್ನ ಗುರುತಿಸಿ ಅವರಿಗೆ ಅವಶ್ಯಕತೆ ಇರತಕ್ಕಂಥ ವಸ್ತುಗಳನ್ನ ವಿತರಣೆ ಮಾಡಿ ಅವರನ್ನ ಮೇಲೆತ್ತಬೇಕು, ಅವರನ್ನ ನಮ್ಮ ಸಮಾಜದ ಜೊತೆ ಒಂದುಗೂಡಿಸಿ ಅವರನ್ನ ಸಮಾನವಾಗಿ ಕಾಣಿ, ಅವರನ್ನ ಒಂದು ರೀತಿಯಲ್ಲಿ ಅವರ ಜೀವನದ ಅಭಿವೃದ್ಧಿ ಪಥದತ್ತ ಸಾಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ತಮ್ಮ ಜೀವನವ ಸಾರ್ಥಕತೆಯನ್ನ ಈ ಒಂದು